ಸಾವಿನಲ್ಲೂ ಮಾನವೀಯತೆ ತೋರಿದ ಸತ್ಯನಾರಾಯಣ ಶೆಟ್ಟಿ. ಪಾವಗಡ ತಾಲೂಕಿನ ಪೆಮ್ಮನಹಳ್ಳಿ ಗ್ರಾಮದ ಸಿ ಸತ್ಯನಾರಾಯಣ ಶೆಟ್ಟಿ ಅವರು ನಿಧನ ಹೊಂದಿದ ಬಳಿಕ ಅವರ ಕುಟುಂಬಸ್ಥರು ಅವರ ಸಂಕಲ್ಪದಂತೆ ಮೃತರ 2 ಆರೋಗ್ಯಕರ ಕಣ್ಣುಗಳನ್ನು ನಾರಾಯಣ ನೇತ್ರಾಲಯ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹೈ ಬ್ಯಾಂಕ್ಗೆ ದಾನ ಮಾಡಿದ್ದಾರೆ. ಸತ್ಯನಾರಾಯಣ ಶೆಟ್ಟಿ ಅವರ ಅಗಲಿಕೆಯ ದುಃಖದ ನಡುವೆಯೂ ಕುಟುಂಬದವರು ಕಣ್ಣು ದಾನದ ಮೂಲಕ ಇಬ್ಬರ ಬದುಕಿಗೆ ಬೆಳಕು ನೀಡುವ ಮಹತ್ತರ ನಿರ್ಧಾರ ಕೈಗೊಂಡಿದ್ದಾರೆ. ಈ ಮೂಲಕ ಮರಣದ ನಂತರವೂ ಸಮಾಜಕ್ಕೆ ಸೇವೆ ಸಲ್ಲಿಸುವ ಅಪರೂಪದ ಸಂದೇಶವನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರಾದ ಸುಬ್ಬರತ್ನೇಶ್ ಶೆಟ್ಟಿ, ಎಸ್ ಶ್ರೀಧರ್, ಸುರನಾಗಾಂಬಿಕೆ, ವಿಜಯಲಕ್ಷ್ಮಿ, ಶ್ರೀಕಾಂತ್, ವೆಂಕಟ ವೈದ್ಯನಾಥೇಶ್ವರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಕುಟುಂಬದವರು ಮಾತನಾಡಿ, ನಮ್ಮ ತಂದೆಯವರು ಕಣ್ಣು ದಾನದಂತಹ ಪುಣ್ಯ ಕೆಲಸ ಮಾಡಿ ಎಂದು ಹೇಳಿದ್ರು. ಅದರಂತೆ ನಾವು ಮಾಡಿದ್ದೇವೆಂದು ಸ್ಮರಿಸಿದ್ರು. ಯಾವುದೇ ಕುಟುಂಬದಲ್ಲಿ ವಾತಾವರಣ ಏನೇ ಇರಲಿ, ಆದರೆ ಸಾವಿನ ಕೊನೆ ಕ್ಷಣ ಅಂಗಾಂಗಗಳ ದಾನ ಮಾಡೋದು ಬಹು ಶ್ರೇಷ್ಠವಾದದ್ದು, ಅನ್ಯರಿಗೆ ಅನುಕೂಲವಾಗುವಂಥದ್ದು. ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರು ಮಾತನಾಡಿದ್ದು ಹೀಗೆ. ಸತ್ಯನಾರಾಯಣ ಶೆಟ್ಟಿಯವರ ಹಿರಿಯ ಸೊಸೆ. ಸರ್, ಮಾನವ ಜನ್ಮ ಬಲು ದೊಡ್ಡದು, ಇದ ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ದೊಡ್ಡವರು ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾವಯ್ಯನವರು ಈ ಮಾತನ್ನ ಹೇಳ್ತಾ ಇದ್ರು. ನಾನು ಸತ್ ಮೇಲೂ ಕೂಡ ಏನಾದ್ರೂ ಒಂದು ಪ್ರಯೋಜನ ಆಗೋಂಗಾಗಬೇಕು, ನನ್ನ ಕಣ್ಣುಗಳನ್ನ ದಾನ ಮಾಡ್ರಿ ಅನ್ನುವಂಥ ವಿಚಾರ ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಅದೇ ಒಂದು ಅವರ ಮಾತಿನಂತೆ ಅವರು ನಿನ್ನೆ ದಿನ ಶರೀರ ತ್ಯಾಗ ಮಾಡಿದಾಗ ಅವರ ಕಣ್ಣುಗಳನ್ನ ಡೊನೇಟ್ ಮಾಡುವಂತಹದ್ದು ಅವಕಾಶ ಆಯಿತು. ಬರೀ ನಮ್ಮ ಮಾವನವರು ಅಷ್ಟೇ ಅಲ್ಲ, ನಮ್ಮ ಸಂಬಂಧಿಕರು ಕೂಡ ತುಂಬಾ ಜನ ಈಗಾಗಲೇ ಇಬ್ಬರ ಕಣ್ಣುಗಳನ್ನ ಮೂರು ಜನರ ಕಣ್ಣುಗಳನ್ನ ಇದೇ ರೀತಿಯಾಗಿ ದಾನ ಮಾಡಿರುವಂತದ್ದು ನಡೆದಿದೆ. ಸೊ ಈ ಪರಿಪಾಠ ನಮ್ಮ ಕುಟುಂಬದಲ್ಲಿ ನಡೀತಾ ಬರ್ತಾ ಇದೆ ಸರ್. ಈಗ ಈ ವೀಕ್ಷಕರೇ, ಇದೀಗ ನಮ್ಮ ಜೊತೆಯಲ್ಲಿ ಸಿ ಸತ್ಯನಾರಾಯಣ ಶೆಟ್ಟಿ ಅವರ ಮಗ ಅನಿಲ್ ಅವರಿದ್ದಾರೆ. ಅವ್ರು ಮಾತನಾಡ್ಸೋಣ, ಆ ಕ್ಷಣವನ್ನ ಹೇಗೆ ಅವರು ಅನುಭವಿಸಿದ್ದಾರೆ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ. ಇದೊಂದು ಪುಣ್ಯಕಾರದಲ್ಲಿ ನಿಮ್ಮ ತಂದೆಯವರು ಕೊನೆಯ ಕ್ಷಣದಲ್ಲಿ ಏನಾದರೂ ಸಂಕಲ್ಪ ಮಾಡಿದ್ರ, ಈ ತರ ನನ್ನ ಕಣ್ಣುಗಳನ್ನ ಇನ್ನೊಬ್ಬರಿಗೆ ದಾನ ಮಾಡಬೇಕು ಅಂತ ಏನಾದರೂ ಹೇಳಿದ್ರ ನಿಮ್ಗೆ? ಮುಂಚೆ ಅವರು ಹೇಳಿದ್ರು, ಮುಂಚೆ ನನ್ನ ಕಣ್ಣು ದಾನ ಮಾಡಪ್ಪ, ನಿಮ್ಮ ಅತ್ತೆಯವ್ರು ಕೊಟ್ಟಿದ್ದಾರೆ, ನಿಮ್ಮ ಭಾವವ್ರು ಕೊಟ್ಟಿದ್ದಾರೆ, ಆ ಥರನೇ ನಮ್ಮದು ಕೊಡಿ, ಇನ್ನೊಬ್ರಿಗೆ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಹಂಗಾಗಿ ಇದ್ರ ಮೇಲೆ ನಾವು ಮಧುಗಿರಿಯಿಂದ ಬಂದಿದ್ರು, ಅವ್ರಿಗೆ ಕಣ್ಣು ದಾನ ಮಾಡಿದ್ವಿ. ಓಕೆ, ಇದೊಂದು ನಿಜಕ್ಕೂ ಪುಣ್ಯ. ಅದರಲ್ಲಿ ಎಸ್ಪೆಷಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೈ ಬ್ಯಾಂಕಿಗೆ ಅಲ್ಲಿಂದ ಇಬ್ಬರಿಗೆ ಹಾಕಿದ್ದೀವಿ, ಇನ್ನೊಬ್ರಿಗೆ ಹಾಕ್ತಾ ಇದ್ದೀವಿ. ಮತ್ತೆ ಇನ್ನು ಅದು 3 ತಿಂಗಳು ಇಟ್ಟಿರುತ್ತೆ. ಇನ್ನು 3 ತಿಂಗಳೊಳಗೆ ಇನ್ನೂ ಬೇರೆಯವ್ರು ಯಾರಾದರೂ ಕೇಳಿದ್ರೆ ಇನ್ನೂ 3 ಜನಕ್ಕೆ ಹಾಕ್ಬೋದು ಅಂತ ಹೇಳಿದ್ದಾರೆ. ಹಂಗಾಗಿ ನಮಗೂ ಅದು ಕೊಟ್ಟಿರೋದಕ್ಕೂ ಖುಷಿ ಆಗಿದೆ, ಕಣ್ಣು ದಾನ ಮಾಡಿದ್ಕೂ ಬೇರೆಯವ್ರಿಗೆ ಅದಕ್ಕೆ ಅನುಕೂಲ ಆಗಿದೆ ನಮ್ಮಿಂದ. 2 ಕಣ್ಣುಗಳನ್ನ ಸಾವಿನಲ್ಲೂ ದಾನ ಮಾಡಿ ಮಾನವೀಯತೆಯನ್ನ ಮೆರೆದಂತ ಸಿ ಸತ್ಯನಾರಾಯಣ ಶೆಟ್ಟಿ ಅವರ ಮನೋಧರ್ಮದ ಸುದ್ದಿ. ಎಲ್ಲರೊಂದಿಗೂ ಬದುಕೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಸಮಾಜಕ್ಕೆ ಸಂದೇಶನ ಕೊಡುವಂತ ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಲೀಡ್ ನ್ಯೂಸ್.